ಹಲೋ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಈರುಳ್ಳಿ ಪಲ್ಯ ಮಾಡೋಣ ಮೊಸರು ಜೊತೆ. ನೋಡಿ, ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಒಂದು ಕಪ್ಪಷ್ಟು. 4 ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ, ಒಂದು ಒಣಮೆಣ್ಸಿನ್ಕಾಯಿ, 4-5 ಕರಿಬೇವೆಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕಡಾಯಿ ಇಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಕಡಾಯಿಗೆ. ನೋಡಿ, ಚಪಾತಿಗೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ, ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಎಣ್ಣೆಲಿ ಇದು ಚೆನ್ನಾಗಿ ಚಟ್ಪಟ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕೋಣ. ಒಂದೊಂದೇ ಸಾಕು. ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕ್ತೀವಿ. ಇದು ಸ್ವಲ್ಪ ಟೇಸ್ಟು, ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೆ ಕರಿಬೇವೆಲೆ ಹಾಕೋಣ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ನಾನು. ಈರುಳ್ಳಿ ಬೇಕಾದಿದ್ದರೆ ಇನ್ನೂ ಜಾಸ್ತಿ ಮಾಡ್ಕೊಬೋದು, ಅದು ನಮ್ಮ ಆಪ್ಷನು. ಪಲ್ಯ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಬೋದು. ಚೆನ್ನಾಗಿ ಫ್ರೈ ಆಗಲಿ ಇದು ಈರುಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಮತ್ತು ಆಮೇಲೆ ಜಾಸ್ತಿ ಹಾಕೋಣ. ಸ್ವಲ್ಪ ಒಂದು 1/4 ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ. 4 ಈರುಳ್ಳಿ ಅಲ್ವಾ, ಅದಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಣ್ಣೆಯಲ್ಲಿ. ನೋಡಿ, ಅರ್ಧ ಬೆಂದಿರೋ ಥರ ಇದೆ ಈಗ ಈರುಳ್ಳಿ. ಇದಕ್ಕೆ ಈಗ ನಾನು ರೆಡ್ ಚಿಲ್ಲಿ ಪೌಡರು, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು, ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಇಷ್ಟು 4 ಐಟಮು. ಇದ್ರ ಜೊತೆ ಉಪ್ಪು ಹಾಕ್ಬಿಡ್ತೀನಿ. ಈಗಾಗಲೇ ಅರ್ಧನೇ ಹಾಕಿದ್ದಿದ್ದು, ಚಿಟಿಕೆ ಹಾಕಿದ್ದೆ ಅಷ್ಟೇ. ಈಗ ಪೂರ್ತಿ ಹಾಕ್ತಾಯಿದ್ದೀನಿ ಉಪ್ಪು. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಉಪ್ಪು ಖಾರ ಎಲ್ಲ ಸೇರ್ಕೊಳ್ಳೋಕೆ ಮಿಕ್ಸ್ ಮಾಡಿ ಇಟ್ಬಿಡೋಣ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಮೊಸರು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ತೆ. ಈಗ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮಿಕ್ಸ್ ಮಾಡೋಣ. ಮೊಸರು ಹಾಕಿದ್ಮೇಲೆ ಬೇಯೋದು ಬೇಡ ಫ್ರೆಂಡ್ಸ್. ಕೊನೆಯಲ್ಲಿ ಒಂದೇ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಫ್ರೈ ಮಾಡಿ ಹಾಕ್ಬಿಡೋಣ ಇದ್ರ ಜೊತೆ. ನೋಡಿ, ಕಡಲೆ ಹಿಟ್ಟು, ಮೊಸರು ಹಾಕಿದ್ದಾಯಿತು. ಕಡಲೆ ಹಿಟ್ಟು ಅಷ್ಟೇ. ಕಡಲೆ ಹಿಟ್ಟು ಹಾಕಿ ಇಳಿಸ್ಬಿಡೋಣ ಮಿಕ್ಸ್ ಮಾಡಿಬಿಟ್ಟು. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ದಿನ ಒಂದೊಂದು ಪಲ್ಯ ಬೇಕಲ್ವ ಚಪಾತಿಗೆ. ಈ ಥರನೂ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಡ್ರೈ ಪುಲ್ಕಾ, ರೋಟಿ, ಕುಲ್ಚಾ, ಮಾಮೂಲಿ ಪ್ಲೈನ್ ಚಪಾತಿ, ಡ್ರೈ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ನೋಡಿ, ನಾನು ಚಪಾತಿಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಬನ್ನಿ, ರೆಡಿ ಇದೆ, ಟೇಸ್ಟ್ ಮಾಡೋಣ.